ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟು ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್, ಒಂದು ಸ್ಯಾಂಡ್ವಿಚ್ ರೆಸಿಪಿ. ಸೂಪರ್ ಆಗಿರ್ತದೆ. ಪನ್ನೀರಿಂದ ಮಾಡಿದ್ದೇನೆ. ತುಂಬ ಹೆಲ್ದಿ, ಬ್ರೇಕ್ಫಾಸ್ಟಿಗಂತೂ ಹೇಳಿ ಮಾಡಿಸಿದಂಥ ರೆಸಿಪಿ. ಇದನ್ನು ತಿಂತ ಇದ್ದರೆ ಫ್ರೆಂಡ್ಸ್, ನೀವು ಬೇಕ್ರಿ ಮರಿತೀರಾ. ಹಾಗೆ ಸ್ಟ್ರೀಟಿಗೆ ಹೋಗಿ ತಿಂತಾರೆ ನೋಡಿ ಮಕ್ಕಳು. ಯಾವಾಗಲೂ ಹೊರಗಡೆ ತಿನ್ನುವ ಅಂತ ಹೇಳ್ತಾರೆ. ಹೊರಗಡೆ ಹೋಗೋದೇ ಇಲ್ಲ. ಆ ಥರ ಇದು ಆ ಟೇಸ್ಟ್ ಕೊಡ್ತದೆ ನಿಮಗೆ. ತುಂಬ ಚೆನ್ನಾಗಿರ್ತದೆ. ನೀವು ಬೆಳಿಗ್ಗೆ ಮಾಡಿಕೊಡಿ ನೋಡಿ. ತುಂಬ ಹೆಲ್ದಿಯಾಗಿರ್ತದೆ. ನೋಡಿ ಎಷ್ಟು ಚೆನ್ನಾಗಿದ್ದು ಬಂದಿದೆ ನೋಡಿ. ನೋಡಿ ಸ್ಟಫಿಂಗ್ ಎಲ್ಲ ಹೇಗಿದೆ ಅಲ್ವಾ? ಸೂಪರಾಗಿರ್ತದೆ. ತುಂಬ ಹೆಲ್ದಿ. ನೀವು ಮಾಡಿಕೊಡಿ ನೋಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಹಾಗೆ ಈ ಸ್ಯಾಂಡ್ವಿಚ್ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾನಿಲ್ಲಿ ಒಂದು ಟೊಮೆಟೊ ತಗೊಂಡಿದ್ದೇನೆ, ಒಂದು ಈರುಳ್ಳಿ ತಗೊಂಡಿದ್ದೇನೆ, ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಹಾಗೆ ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ ನೋಡಿ. ಒಂದು ಕ್ಯಾರೆಟ್ ತಗೊಂಡಿದ್ದೇನೆ, ಚಿಕ್ಕ ಒಂದು ಕ್ಯಾರೆಟ್ ತಗೊಂಡಿದ್ದೇನೆ. ಹಾಗೆ ಇಲ್ಲಿ ಮಸಾಲೆ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ, 4 ಬೆಳ್ಳುಳ್ಳಿ ತಗೊಂಡಿದ್ದೇನೆ, ಅರ್ಧ ಲೆಮನ್ ತಗೊಂಡಿದ್ದೇನೆ ಫ್ರೆಂಡ್ಸ್. ಆಯಿತಾ? ಇದೆಲ್ಲ ಮಸಾಲೆ ಮಾಡ್ಕೊಳ್ಳಿಕ್ಕೆ. ಅದು ಪನ್ನೀರೊಂದಿಗೆ ರುಬ್ಲಿಕ್ಕಿದೆ ಇದು. ಹಾಗೆ ನಾನು ಪನ್ನೀರ್ ತಗೊಂಡಿದ್ದೇನೆ ಫ್ರೆಂಡ್ಸ್. ಇಲ್ಲಿ ಫ್ರೆಂಡ್ಸ್ 1/4 ಟೀ ಸ್ಪೂನ್ ಪೆಪ್ಪರ್ ತಗೊಂಡಿದ್ದೇನೆ. ಹಾಗೆ 1/4 ಟೀ ಸ್ಪೂನ್ ಒರಿಗೇನೋ, ಅರ್ಧ ಟೀ ಸ್ಪೂನು ಒರಿಗೇನೋ ತಗೊಂಡಿದ್ದೇನೆ. ಇದು ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರ್ತದೆ. ಹಾಗೆ 1 ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ತಗೊಂಡಿದ್ದೇನೆ ಫ್ರೆಂಡ್ಸ್. ಆಯಿತಾ ಫ್ರೆಂಡ್ಸ್? ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಇದಕ್ಕೆ ಈ ಪನ್ನೀರ್ ಉಂಟಲ್ಲ, ಇದನ್ನು ಕಟ್ ಮಾಡಿ ಹಾಕೊಳ್ತೇನೆ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ, ಚಿಲ್ಲಿ, ಗಾರ್ಲಿಕ್, ಹಾಗೆ ಲೆಮನ್ ಕೂಡ ಇಲ್ಲೇ ಹಾಕ್ತೇನೆ ನಾನು. ಚೆನ್ನಾಗಿ ಬ್ಲೆಂಡ್ ಆಗ್ತದೆ. ಈಗ ಫ್ರೆಂಡ್ಸ್ ಉಪ್ಪು ಹಾಕ್ತೇನೆ, ಸಾಲ್ಟ್ ಹಾಕ್ತೇನೆ ನಾನು ಸ್ವಲ್ಪ, ಮತ್ತೆ ನೋಡ್ಕೊಂಡು ಹಾಕ್ಕೊಳ್ಳುವ. ಇದನ್ನು ಫ್ರೆಂಡ್ಸ್ ಬ್ಲೆಂಡ್ ಮಾಡ್ಕೊಳ್ಬೇಕು, ಸ್ಮೂತಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೇನೆ ಫ್ರೆಂಡ್ಸ್. ನೋಡಿ, ನಮ್ಮ ಪನ್ನೀರ್ ಈ ಥರ ಪೇಸ್ಟ್ ಆಗಿದೆ ನೋಡಿ. ಇಷ್ಟು ಸ್ಮೂತ್ ಪೇಸ್ಟ್ ಆಗಿದೆ. ಗಟ್ಟಿ ಅನಿಸಿದರೆ ನೀವು ಒಂದು 2 ಸ್ಪೂನು ವಾಟರ್ ಸಹ ಹಾಕ್ಕೊಂಡು ನೀವು ಬ್ಲೆಂಡ್ ಮಾಡ್ಕೊಳ್ಬೋದು. ಆಯಿತಾ? ನೋಡಿ, ಇದು ಕರೆಕ್ಟಾಗಿದೆ. ಇದನ್ನೆಲ್ಲ ನಾವು ಒಂದು ಬೌಲಿಗೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಆಯಿತಾ? ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳುವ. ನಾನು ಮೊದಲಿಗೆ ಫ್ರೆಂಡ್ಸ್ ಈ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಳ್ತೇನೆ. ಆದಷ್ಟು ಚಿಕ್ಕದಾಗಿ ಹಚ್ಕೊಳ್ಳಿ. ಈಗ ಸ್ಪೈಸಸ್ ಹಾಕ್ಕೊಳ್ತೇನೆ. ಪೆಪ್ಪರ್ ಪೌಡರ್, ಒರಿಗೇನೋ, ಹಾಗೆ ಚಿಲ್ಲಿ ಫ್ಲೇಕ್ಸ್ ಹಾಕ್ತೇನೆ. ಹಾಗೆ ಫ್ರೆಂಡ್ಸ್ ಸ್ವಲ್ಪ ಮಯೋನೀಸ್ ಹಾಕ್ತೇನೆ ಫ್ರೆಂಡ್ಸ್. ಆಯಿತಾ? ಅದು ಹಾಕೋದ್ರಿಂದ ಸ್ವಲ್ಪ ಸ್ವೀಟಾಗಿ ಚೆನ್ನಾಗಿರ್ತದೆ. ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೇನೆ. ಹಾಗೆ ಈ ಮಿಕ್ಸರ್ನು ಹಾಕ್ತೇನೆ, ಈ ಪನ್ನೀರ್ ಮಿಕ್ಸರ್ನು. ಹಾಗೆ ಫ್ರೆಂಡ್ಸ್ ಈ ಪನ್ನೀರ್ ಮಿಶ್ರಣವನ್ನು ಕೂಡ ಹಾಕ್ತೇನೆ. ಓಕೆ ಫ್ರೆಂಡ್ಸ್, ಈಗ ಪನ್ನೀರ್ ಕೂಡ ಆ್ಯಡ್ ಮಾಡಿ ಆಗಿದೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಅಲ್ಲಿ ರುಬ್ಲಿಕ್ಕೂ ಕೂಡ ಹಾಕಿದ್ದೇನೆ. ಈಗ ಸ್ವಲ್ಪ ಹಾಕ್ಕೊಳ್ಳುವ. ಎಲ್ಲವನ್ನು ಮಿಕ್ಸ್ ಮಾಡುವ. ನೋಡಿ ಫ್ರೆಂಡ್ಸ್, ಎಲ್ಲವೂ ಕೂಡ ಚೆನ್ನಾಗಿ ಬ್ಲೆಂಡ್ ಆಗಿದೆ ನೋಡಿ. ಚೆನ್ನಾಗಿ ಹೊಂದ್ಕೊಂಡಿದೆ. ಈಗ ರೆಡಿಯಾಗಿದೆ ನಮ್ಮ ಸ್ಟಫಿಂಗ್ ಕೂಡ. ಈಗ ಫ್ರೆಂಡ್ಸ್ ನೋಡಿ, ನಾನು ಸ್ವಲ್ಪ ಬ್ರೆಡ್ ತಗೊಂಡಿದ್ದೇನೆ ನೋಡಿ, ಸ್ಲೈಸಸ್ ತಗೊಂಡಿದ್ದೇನೆ. ಇದಕ್ಕೆ ನಾವು ಈ ಮಸಾಲ ಎಲ್ಲ ಹಾಕಿ ಆಮೇಲೆ ರೋಸ್ಟ್ ಮಾಡಬೇಕಾಗ್ತದೆ. ಈ ಮಿಶ್ರಣವನ್ನು ಇದಕ್ಕೆ ಹಚ್ಚಿ ಆಮೇಲೆ ರೋಸ್ಟ್ ಮಾಡ್ಕೊಳ್ಬೇಕಾಗ್ತದೆ. ನಾನು ತೋರಿಸ್ತೇನೆ ನೋಡಿ ನಿಮಗೆ. ಇಲ್ಲಿ ನಾನೊಂದು ತವ ಇಟ್ಟಿದ್ದೇನೆ. ಇದಕ್ಕೆ ಬಟರ್ ಆ್ಯಡ್ ಮಾಡ್ತೇನೆ. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಫ್ರೆಂಡ್ಸ್.
ಈಗ ಫ್ರೆಂಡ್ಸ್ ಈ ಬ್ರೆಡ್ಡಿಗೆ ನಾವು ಈ ಮಿಶ್ರಣವನ್ನು ಚೆನ್ನಾಗಿ ಹಚ್ಕೊಳ್ಬೇಕಾಗ್ತದೆ. ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ಮಿಶ್ರಣ ಹಾಕ್ಕೊಳ್ಬೇಕಾಗ್ತದೆ. ನೋಡಿ ಫ್ರೆಂಡ್ಸ್, ಇದೇ ಥರ ಎಲ್ಲ ಹಚ್ಕೊಂಡಾದಮೇಲೆ ನಾವು ಮೇಲ್ಗಡೆ ಕೂಡ ಒಂದು ಬ್ರೆಡ್ ಸ್ಲೈಸನ್ನು ಹೀಗೆ ಇಟ್ಕೊಳ್ಬೇಕಾಗ್ತದೆ. ನೋಡಿ, ಈಗ ನಾವು ತವದ ಮೇಲೆ ಇಟ್ಕೊಳ್ಳುವ. ಎರಡು ಕಡೆ ರೋಸ್ಟ್ ಮಾಡ್ಕೊಳ್ಬೇಕು. ಎರಡು ಕಡೆ ರೋಸ್ಟ್ ಆಗಬೇಕು ಫ್ರೆಂಡ್ಸ್. ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಇಲ್ಲಾಂದರೆ ಕಪ್ಪಾಗ್ತದೆ, ಚೆನ್ನಾಗಿರೋದಿಲ್ಲ. ಲೋ ಫ್ಲೇಮಲ್ಲೇ ರೋಸ್ಟ್ ಆಗಬೇಕು. ಓಕೆ ಫ್ರೆಂಡ್ಸ್, ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ಳುವ. ನೋಡಿ ಹೇಗೆ ರೋಸ್ಟ್ ಆಗಿದೆ ಅಲ್ವಾ? ಹೀಗೆ ರೋಸ್ಟ್ ಆಗಬೇಕು. ಇದು ಟೋಸ್ಟ್ ಥರ ಆಗಬೇಕು ಫ್ರೆಂಡ್ಸ್. ಆ ಥರ ರೋಸ್ಟ್ ಆಗಬೇಕು. ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿರೋದಿಲ್ಲ, ಕಪ್ಪಾಗ್ತದೆ, ಕಹಿ ಬರ್ತದೆ. ಈ ಕಡೆ ಕೂಡ ಸ್ವಲ್ಪ ಬಟರ್ ಆ್ಯಡ್ ಮಾಡುವ. ಚೆನ್ನಾಗಿ ರೋಸ್ಟ್ ಆಗಬೇಕು ಫ್ರೆಂಡ್ಸ್, ಆಯಿತಾ? ಓಕೆ ಫ್ರೆಂಡ್ಸ್, ಚೆನ್ನಾಗಿ ರೋಸ್ಟ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ರೋಸ್ಟ್ ಆಗಿದೆ ನೋಡಿ, ಕ್ರಿಸ್ಪಿಯಾಗಿ ಬಂದಿದೆ ನೋಡಿ, ಸೂಪರ್ ಆಗಿರ್ತದೆ ನೋಡಿ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಈ ಥರ ಒಂದು ನಾವು ಬ್ರೇಕ್ಫಾಸ್ಟ್ ಮಾಡಿಕೊಟ್ರೆ ಮಕ್ಕಳು ತಿಂದೇ ಇರ್ತಾರಾ? ಎಷ್ಟು ಹೆಲ್ದಿ ಇರ್ತದೆ ನೋಡಿ. ಮನೆಯವರು ಹೊರಗಡೆ ಅಂತೂ ಹೋಗೋದೇ ಇಲ್ಲ, ಸ್ಟ್ರೀಟಿಗೆ ಹೋಗೋದೇ ಇಲ್ಲ, ಬೇಕ್ರಿ ಕೂಡ ಮರೀತಾರೆ. ಮನೆಯಲ್ಲೇ ಮಾಡಿಕೊಟ್ರೆ ನೋಡಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ, ಸರ್ವ್ ಮಾಡೋಣ.